ಏಕವ್ಯಕ್ತಿಯ ಯುವ ಸಾಹಿತ್ಯ ಸಮ್ಮೇಳನ. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟೇಶ್ ಗುಡ್ಡಪ್ಪನವರನ್ನು ಅಭಿನಂದಿಸ್ತಾ, ಈ ಒಂದು ಕಾರ್ಯಕ್ರಮವನ್ನು ಆಚರಿಸಿರ್ತಕ್ಕಂಥ ಸ್ನೇಹಿತರು ಮತ್ತು ಉತ್ಸಾಹಿ ಯುವ ಸಂಘಟಕರಾಗಿರ್ತಕ್ಕಂಥ ರಮೇಶ್ ಮಂತಿ ಅವರನ್ನ ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಹಂಚ್ಕೊಳ್ತೇನೆ. ಈ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಪತ್ರಕರ್ತರಾಗಿರ್ತಕ್ಕಂಥ ರಶ್ಮಿ ಅವರೇ, ತಾಲೂಕು ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಅವರೇ, ಮತ್ತು ಹಿರಿಯ ಮಿತ್ರರು, ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಪ್ರಕಾಶ್ ಕಾಳೆ ಅವರೇ, ಮತ್ತು ನನ್ನ ಎಲ್ಲ ಹಿರಿಯರೇ, ಮುಧೋಳಿನ ಸಾಹಿತ್ಯ ಅಭಿಮಾನಿಗಳೇ, ಓದುಗರೇ, ನನಗೆ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಒಂದು ಮೊದಲ ಪುಟದಲ್ಲಿ ಕುವೆಂಪುರವರು ಒಂದು ಮಾತು ಹೇಳಿದ್ರಲ್ಲ, ಆ ಮಾತಲ್ಲಿ ಕೊನೆಯ ಒಂದು ವಾಕ್ಯ ಬರುತ್ತೆ, ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ, ಯಾವುದೂ ಇಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ. ಇಲ್ಲಿ ಎಲ್ಲದಕ್ಕೂ ಇದೆ ಅರ್ಥ, ಯಾವುದು ಅಲ್ಲ ವ್ಯರ್ಥ, ನೀರೆಲ್ಲವೂ ತೀರ್ಥ. ಈ ಒಂದು ಆಲೋಚನಾ ಕ್ರಮವನ್ನ ಕೆ.ವಿ. ನಾರಾಯಣ್, ನಮ್ಮ ಕಾರಣದ ಚಿಂತಕರು, ಅವರು ಹೇಳಿದ್ರು, ನೀರೆಲ್ಲವೂ ತೀರ್ಥ ಹೌದು, ಮತ್ತೆ ನಮ್ಮ ಆಲೋಚನಾ ಲಹರಿ ತೀರ್ಥವೆಲ್ಲವೂ ನೀರೇ ಅನ್ನೋದರ ಕಡೆಗೂ ಇರಬೇಕು ಅಂತ. ತೀರ್ಥವೆಲ್ಲವೂ ನೀರೇ, ನೀರೆಲ್ಲವೂ ತೀರ್ಥ ಅನ್ನೋದು ಒಂದು ಆಲೋಚನಾ ಕ್ರಮ, ತೀರ್ಥವೆಲ್ಲವೂ ನೀರು ಅನ್ನೋದು ಇನ್ನೊಂದು ಆಲೋಚನಾ ಕ್ರಮ. ಇವೆರಡರ ನಡುವೆ ಕನ್ನಡ ಸಾಹಿತ್ಯದ ಇತಿಹಾಸ ಒಂದು ಶತಮಾನವನ್ನು ಹಾದು ಬಂದಿದೆ. ಹತ್ರ ಈ ಒಂದು ಹಿನ್ನೆಲೆ ಒಳಗಡೆ ಒಬ್ಬ ಲೇಖಕ ಅಥವಾ ಕವಿ, ಅವನು ಯಾರಿಗೆ ಸೇರಿದವನು? ನಾವೆಲ್ಲ ಹೇಳ್ತೀವಿ, ಒಂದು ದೇಶಕ್ಕೆ ಸೇರಿದವನು, ಒಂದು ಕಾಲಕ್ಕೆ ಬದ್ಧನಾದವನು, ಒಂದು ಭಾಷೆಗೆ ಸೀಮಿತಗೊಂಡವನು, ಅಥವಾ ಒಂದು ಸಂಸ್ಕೃತಿಯ ಏನಂತೀವಿ ವಕ್ತಾರ. ಅದು ನಿಜವಾಗಲೂ ನಾವು ನೋಡಿದಾಗ ನಿಜವಾದ ಕವಿ, ಲೇಖಕ ಅಥವಾ ಸಾಹಿತಿ, ಅವನಿಗೆ ಯಾವ ದೇಶವೂ ಇಲ್ಲ, ಯಾವ ಕಾಲವೂ ಇಲ್ಲ, ಯಾವ ಭಾಷೆಯೂ ಇಲ್ಲ, ಮತ್ತು ಯಾವ ಸಂಸ್ಕೃತಿಯೂ ಇಲ್ಲ. ಅವನು ನಿಜವಾಗಲೂ ಎಲ್ಲಿ ಸೇರಿರ್ತಾನಪ್ಪ ಅಂದ್ರೆ ಅವನು ಸಾಹಿತ್ಯದ ನಾಡಿಗೆ ಸೇರಿರ್ತಾನೆ. ಅದನ್ನ ಸ್ಟೋರಿ ಲ್ಯಾಂಡ್ ಅಂತ ಕರಿಬಹುದು, ಪೋಯಟ್ರಿ ಲ್ಯಾಂಡ್ ಅಂತ ಕರಿಬಹುದು. ಅವನ ದೇಶ ಯಾವುದಪ್ಪ ಅಂದ್ರೆ ಅದೇ ಕಾವ್ಯದೇ ಅವನ ದೇಶ, ಕಥೆ ಕಾದಂಬರಿಗಳೇ ಅವನ ದೇಶ. ಯಾಕೆ ಈ ಮಾತನ್ನು ನಾವು ಹೇಳ್ಬೇಕಾಗಿದೆ ಅಂದ್ರೆ, ಇಡೀ ನಮ್ಮ ಕನ್ನಡ ಸಾಹಿತ್ಯದ ಚರಿತ್ರೆ ಒಳಗಡೆ ಮಾನವೀಯತೆ ಅನ್ನೋದು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇರೋದನ್ನ ಕಾಣ್ತೀವಿ ನಾವು. ಪಂಪನಿಂದ ಹಿಡಿದು ಇಲ್ಲಿಯವರೆಗೂ ಮತ್ತು ಈಗ ಬರೆಯುವವರೆಗೂ ಕೂಡ, ಅಂದ್ರೆ ಎಲ್ಲಾ ಸಿದ್ಧಾಂತಗಳಾಚೆ, ಬದ್ಧತೆಗಳಾಚೆ ಮಾನವೀಯತೆ ಅನ್ನೋದು ಬಹಳ ಮುಖ್ಯ. ನೀವು ಪಂಪನ ಮನುಷ್ಯ ಜಾತಿ ತಾನೊಂದೇ ವಲಂ ಅನ್ನೋ ಒಂದು ಪ್ರಸಿದ್ಧವಾದ ಹೇಳಿಕೆಯಿಂದ ಶುರು ಮಾಡಿ ಆ ಮಾನವೀಯತೆ ಅನ್ನೋದು ಯಾವ ರೀತಿ ಬೆಂದು ಬೇರೆ ಬೇರೆ ಕಾಲಘಟ್ಟದಲ್ಲಿ ನೋಡಿ. 9ನೇ ಶತಮಾನದಲ್ಲಿ ಮನುಷ್ಯ ಜಾತಿ ತಾನೊಂದೇ ವಲಂ, ಯಾವುದೆಲ್ಲ ಮನುಷ್ಯ ಬಿಟ್ಟರೆ ಅದೊಂದೇ ಜಾತಿ ಇರೋದು. ಅದಾದ್ಮೇಲೆ ಬಸವಣ್ಣವರು ಹೇಳಿದ್ರು, ಕಳಬೇಡ, ಕೊಲಬೇಡ, ಹುಸಿ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಬೇಡ, ಇದೇ ಅಂತರಂಗ ಶುದ್ಧಿ ಇದೆ. ಇದು ಮತ್ತೆ ಒನ್ಸ್ ಅಗೇನ್ ದ ಲ್ಯಾಂಗ್ವೇಜ್ ಆಫ್ ಹ್ಯುಮ್ಯಾನಿಟಿ. ಅದಾದ್ಮೇಲೆ ಮತ್ತೆ ಕುವೆಂಪುರವರು ಹೇಳಿದ್ರು ಮನುಷ್ಯಪಥ, ವಿಶ್ವಪಥ. ಅದಾದ್ಮೇಲೆ ಲಂಕೇಶ್ ಅವರು ಕೂಡ ಬಾಬರಿ ಮಸೀದಿ ಬಿದ್ದಾಗ ಅವ್ರು ಹೇಳಿದ್ದು ಇಟ್ಟಿಗೆ ಪವಿತ್ರವಲ್ಲ, ಜೀವ ಪವಿತ್ರ. ಅದಾದ್ಮೇಲೆ ದೇವನೂರು ಮಹಾದೇವ ಕೂಡ ಮಾನವೀಯತೆ ಅಂತಾರಲ್ಲ ಅದರ ಬಗ್ಗೆ ಅಂತ ಒಂದು ಲೇಖನವನ್ನು ಬರೆದರು. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ರೋಟರಿ ಕ್ಲಬ್ನ ಮಾನವೀಯತೆಯಿಂದ ಬಹಳ ದೊಡ್ಡ ದೇಶ ಉದ್ಧಾರ ಆಗಲ್ಲ ಅನ್ನೋದು ಸ್ಪಷ್ಟತೆ ಇತ್ತು. NGO ಮಾನವೀಯತೆ ಬೇರೆ, ನಮ್ಮ ಜನಪದಲ್ಲಿರುವ ನಿಜವಾದ ಮಾನವೀಯತೆ ಬೇರೆ. ಅಂದ್ರೆ ಮಾನವೀಯತೆಯನ್ನು ಯಾವತ್ತೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಬಿಟ್ಟು ಕೊಟ್ಟಿಲ್ಲ. ಅದರ ಸ್ವರೂಪ ಬದಲಾಗಿರ್ಬೋದು, ಅದರ ಆಶಯ ಏನಿದೆಲ್ಲ ನಿರಂತರವಾಗಿ ಹರಿಯುವ ನದಿಯಂತೆ ಅದು ನಿರಂತರವಾಗಿ ಹರಿತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಬಟ್ ಇಲ್ಲಿ ಪ್ರಶ್ನೆ ಇರೋದೇನಪ್ಪ ಅಂತಂದ್ರೆ, ಇವತ್ತಿನ ಕಾಲದ ಸಾಹಿತ್ಯದ ಸ್ವರೂಪ ಏನು? ಯಾಕಂದ್ರೆ ಇವತ್ತು ನಾವು ಯುವ ಸಾಹಿತ್ಯ ಸಮ್ಮೇಳನ ಅವನ್ನ ಆಚರಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಾನು ರಶ್ಮಿ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಯುವಕರು ಅಂದ್ರೆ ಯಾರು? ಕ್ರಿಕೆಟ್ನಲ್ಲಿ ಯುವಕರು ಅಂದ್ರೆ 18 ವರ್ಷ, 19 ವರ್ಷ, 20 ವರ್ಷ, 25 ವರ್ಷ, 35 ಆದ್ರೆ ಆಲ್ರೆಡಿ ರಿಟೈರ್ಮೆಂಟ್ ಪ್ಲಾನ್ಗಳು ಶುರು ಆಗಿರ್ತದೆ. 40ಕ್ಕೂ ಕ್ರಿಕೆಟ್ನಲ್ಲಿ ಯಾರು ಇರೋದಿಲ್ಲ.
ಬಟ್ ಸಾಹಿತ್ಯ ಲೋಕದಲ್ಲಿ ಯುವಕರು ಶುರು ಆಗೋದು 40 ನಂತರ. ಯುವ ಜನತೆ ಅಥವಾ ಯುವ ಸಾಹಿತಿಗಳು ಅದು ಶುರು ಆಗೋದೇ 40 ನಂತರ. ಬಹಳಷ್ಟು ವಿಡಂಬನೆನೋ ಅಥವಾ ವ್ಯಂಗ್ಯನೋ ಅಥವಾ ವಾಸ್ತವನೋ 60 ವರ್ಷ ಆದ್ರೂ ಕೂಡ ನಾವು ಮೊನ್ನೆವರೆಗೂ ಕೂಡ ಜಯಂತ್ ಕಾಯ್ಕಿಣಿಯವರನ್ನ ಆಗಲಿ ಶಿವಪ್ರಕಾಶ್ ಅವರನ್ನು ಯುವ ಸಾಹಿತ್ಯ ಅಂತಾನೆ ಕೇಳ್ತಾ ಇದ್ದೇವೆ ಒಂದು 10-15 ವರ್ಷದಿಂದ. ಅಂದ್ರೆ ಸಾಹಿತ್ಯದ ಮಾನದಂಡಕ್ಕೂ ಮತ್ತು ಇತರ ಕ್ಷೇತ್ರಗಳ ಮಾನದಂಡಕ್ಕೂ ಮೂಲಭೂತ ವ್ಯತ್ಯಾಸ ಇದೆ. ಕಾರಣ ಇಷ್ಟೇ, ಸಾಹಿತ್ಯದಲ್ಲಿ ಯುವ ಸಾಹಿತ್ಯ ಅಂದ್ರೆ ಯುವ ಮನಸ್ಸುಗಳ ಸಾಹಿತ್ಯ. ಮತ್ತು ಮನಸ್ಸು ಎಲ್ಲಿ ಏನಂತೀವಿ ಒಂದು ತಾರುಣ್ಯದಿಂದ ಕೂಡಿರುತ್ತದೋ, ಸ್ಪೋರ್ಟಿವ್ ಆಗಿರುತ್ತದೋ, ಅದೆಲ್ಲವೂ ಯುವ ಸಾಹಿತ್ಯನೇ. ಮತ್ತು ಸಾಹಿತ್ಯದಲ್ಲಿ ಹೊಸತನ ಹೇಳ್ದಲ್ಲ ಕುವೆಂಪು, ನಮ್ಮ ಪಂಪ ನಿಚ್ಚಂ ಹೊಸತಂದಲ್ಲ, ನಿತ್ಯ ಹೊಸತನ ಅನ್ನೋದಿಲ್ಲದಿದ್ರೆ ಅದು ಸಾಹಿತ್ಯ ಆಗಿ ಉಳಿಯೋಲ್ಲ ಮತ್ತು ಬೆಳೆಯೋದಿಲ್ಲ ಅನ್ನೋದು. ಈ ಸಂದರ್ಭದಲ್ಲಿ ಇವತ್ತಿನ ಸಾಹಿತ್ಯದ ಸ್ವರೂಪ ಎಂಥದ್ದು, ಇವತ್ತು ಯಾವ ಘಟ್ಟದಲ್ಲಿ ನಾವಿದ್ದೀವಿ? ತಾಂತ್ರಿಕವಾಗಿ ನಾವು 100 ವರ್ಷದ ಸಾಹಿತ್ಯದ ಈ ಏನಂತೀವಿ ಮೊತ್ತ ಮತ್ತು ಪರಿಣಾಮ ಮತ್ತು ಪರಿಮಾಣ ಅದು ಕಡಿಮೆ ಆಗ್ತಾ ಇದೆ. ಅವಾಗ ಸಂಕಲನ ತರಬೇಕು, ಪುಸ್ತಕಗಳನ್ನು ಪ್ರಕಟ ಮಾಡಬೇಕಂತ ಒಂದು ಘಟ್ಟದವರೆಗೆ ಇತ್ತು. ಕಳೆದ ಒಂದು 8-10 ವರ್ಷಗಳಿಂದ ಯೂಟ್ಯೂಬ್ ನಲ್ಲಿ ನೀವು ಕವನ ಓದಬಹುದು, ಕವನ ವಾಚನ ಮಾಡಬಹುದು, ಫೇಸ್ಬುಕ್ ಅಲ್ಲಿ ಕವಿತೆಯನ್ನು ಹಾಕಬಹುದು, ಆನ್ಲೈನ್ ಪೋರ್ಟಲ್ ಯಾವುದೋ ದೇಶದ ಆನ್ಲೈನ್ ಪೋರ್ಟಲ್ ಅಲ್ಲಿ ಕವಿತೆಯನ್ನು ಪ್ರಕಟಿಸಬಹುದು. ಮತ್ತೆ ಅದನ್ನು ಓದುವ ಓದುಗರು ಒಂದು ನಿರ್ದಿಷ್ಟ ಜಿಯೋಗ್ರಫಿಕಲ್ ಸ್ಟ್ರಕ್ಚರಿಗೆ ಮಾತ್ರ ಸೀಮಿತ ಆಗಿದ್ರು ಅವಾಗ. ಬಟ್ ಈಗ ಹಂಗಿಲ್ಲ. ನಿಮ್ಮ ಒಂದು ಪದ್ಯ ಅಮೆರಿಕದಲ್ಲಿರೋ ಯಾವುದೋ ಒಬ್ಬ ಕನ್ನಡಿಗನ ಓದಬಹುದು ಈ ಕ್ಷಣ, ಅಥವಾ ಆಶ್ರಮದಲ್ಲಿರ್ತಕ್ಕಂಥ ಒಬ್ಬ ಕನ್ನಡಿಗ ಓದಬಹುದು. ಮತ್ತು ಎಂಥ ಇದು ಒಂದು ಕಾಲಘಟ್ಟ ಅಂತಂದ್ರೆ, ನೀವು ಬರೆದಿರ್ತಕ್ಕಂಥ ಒಂದು ಕಥೆ ಗೂಗಲ್ ಮುಖಾಂತರ ನೀವು ಕ್ಷಣ ಮಾತ್ರದಲ್ಲಿ ಅದರ ಒಂದು ಸಾರಾಂಶ ಕಾಲದ ಸಾಹಿತ್ಯದ ಸ್ವರೂಪ ಎಂಥದ್ದು. ಇಷ್ಟೊಂದು ದೊಡ್ಡ ಬಗೆಯ ಅವಕಾಶ ನಮಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೊಟ್ಟಿರುವಾಗ ಯುವ ಸಾಹಿತಿಗಳು ಅಥವಾ ಹೊಸದಾಗಿ ಬರೆಯುವಂತವರ ಆ ಸಾಹಿತ್ಯದ ಸ್ವರೂಪ ಏನು ಅಂತ ಪ್ರಶ್ನೆ ಮಾಡಿದಾಗ ಇದು ಹಿಂದೆಂದಿಗಿಂತಲೂ ಜವಾಬ್ದಾರಿ ಇವತ್ತಿನ ಕಾಲದಲ್ಲಿ ಹೆಚ್ಚಾಗಿದೆ. ಯಾಕೆ ಇದು ಹೆಚ್ಚಾಗಿದೆ ಅಂತಂದ್ರೆ, ಇವತ್ತು ನಾವು ಏನನ್ನೇ ಆದರೂ ಬರೀಲಿ ಅಥವಾ ಪ್ರಕಟಿಸಲಿ, ಅದನ್ನ ಒಂದು ಒಪಿನಿಯನ್ ಪೂಲ್ ತರ ಮಾಡ್ತಾ ಇರ್ತೀವಿ. ಒಪಿನಿಯನ್ ಪೂಲ್ ಅಂದ್ರೆ ಯಾರಾದ್ರೂ ರಾಜಕಾರಣಕ್ಕೆ ಬಂದ್ರೆ ನಾವು ಅವ್ರ ಪರವಾಗಿ ಕ್ಯಾಂಪೇನ್ ಮಾಡ್ತೀವಲ್ಲ, ಅಥವಾ ಯಾರಾದ್ರೂ ಸಿನಿಮಾ ನಟರು ಬಂದ್ರೆ ನಾವು ಅವ್ರ ಪರವಾಗಿ ಕ್ಯಾಂಪೇನ್ ಮಾಡ್ತೀವಲ್ಲ, ಅಥವಾ ಅಡ್ವರ್ಟೈಸ್ಮೆಂಟ್ ಮೂಲಕ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡ್ತೀವಿ ಯಾವುದೋ ಒಂದು ವಸ್ತುಗಳ ಬಗ್ಗೆ, ಕೋಲ್ಗೇಟೋ ಇಲ್ಲದ ಯಾವುದೋ ಬೋರ್ಡ್. ಅದೇ ರೀತಿ ಬರಹಗಾರರು ಅಥವಾ ಸಾಂಸ್ಕೃತಿಕ ಕ್ಷೇತ್ರ, ಯಾವ ಸಾಹಿತ್ಯ ಇರಲಿ, ಸಂಗೀತ, ಅದು ಕೂಡ ಅದರಿಂದ ಹೊರತಾಗಿಲ್ಲ. ಅಂದ್ರೆ ಒಂದು ಒಪಿನಿಯನ್ ಪೋಲ್ ಅನ್ನ ಕ್ರಿಯೇಟ್ ಮಾಡುವಂತ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಸಂದರ್ಭದಲ್ಲಿ ನಾವು ಇವತ್ತಿದ್ದೀವಿ. ನೀವು ಬರೆದಂತ ಒಂದು ಕವಿತೆ ಅಥವಾ ಒಂದು ಕಥೆಯನ್ನ ಫೇಸ್ಬುಕ್ ನಲ್ಲಿ ಇರತಕ್ಕಂಥ 100-200 ಜನ ಲೈಕ್ ಗೊತ್ತಿದ ತಕ್ಷಣನೇ ನಿಮಗೆ ಒಬ್ಬ ಒಳ್ಳೆಯ ಕವಿ ಅಂತೇಳಿ ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಆದ್ರೆ ನೀವು ಸಾಹಿತ್ಯದ ಮಾನದಂಡವನ್ನು ಇಟ್ಕೊಂಡು ನೋಡಿದಾಗ 108 ಬಲ ಏನಿತೆಗಳಲ್ಲಿ ಕಾಣಿಸ್ತವೆ ನಾವು ಬರೆದಂತ ಕಥೆ ಕವನಗಳು. ಬಟ್ ಆದ್ರೆ ಇವತ್ತಿರ್ತಕ್ಕಂಥ ಈ ಪಾಪ್ಯುಲಿಸ್ಟ್ ಕಲ್ಚರ್ ಏನಿದೆ, ಜನಪ್ರಿಯ ಸಂಸ್ಕೃತಿಯ ಭಾಗವಾಗಿರುವ ಫೇಸ್ಬುಕ್ ಮತ್ತು ಈ ಆನ್ಲೈನ್ ಮಾಧ್ಯಮಗಳಿದಾವಲ್ಲ, ನಿಮ್ಮನ್ನ ಅಥವಾ ನಮ್ಮನ್ನ ಒಂದು ಕ್ಷಣ ನೆಲವನ್ನು ಬಿಟ್ಟು ಭ್ರಮೆಯಲ್ಲಿ ತೇಲುವಂತೆ ಮಾಡುವಂತ ಸಂದರ್ಭ ಇವತ್ತಿದೆ. ಹೀಗಾಗಿ ಇವತ್ತಿನ ಸಾಹಿತ್ಯದ ಒಂದು ಮಿತಿ ಮತ್ತು ಶಕ್ತಿ ಏನಂದ್ರೆ ಅದು ವ್ಯಾಪಕವಾಗಿ ರೀಚ್ ಆಗ್ತಾ ಇದೆ. ಆದ್ರೆ ಮಿತಿ ಏನಂತಂದ್ರೆ ಅದರಲ್ಲಿ ಎಷ್ಟು ಜೋಡು ಇದೆ ಮತ್ತು ಎಷ್ಟು ಗಟ್ಟಿ ಇದೆ ಅನ್ನೋದು ಇವತ್ತು ನಮಗೆ ಬಹಳ ಸಂಕೀರ್ಣವಾದ ಸ್ಥಿತಿ ಇದೆ. ಅದನ್ನು ಅಳೆಯುವುದು ಹೇಗೆ, ಅಸಲಿ ಯಾವುದು ಮತ್ತು ನಕಲಿ ಯಾವುದು, ಕನ್ನಡ ಸಾಹಿತ್ಯದೊಳಗೆ ಮತ್ತೆ ಚರ್ಚೆ ಆಗಿರ್ತಕ್ಕಂಥ ವಿಷಯ. ಅಸಲಿ ಕನ್ನಡದಲ್ಲಿ ಒಂದು ಅನುವಾದಿತ ಕೃತಿಯನ್ನ AI ಮಾಡಿದ್ರು, ವಿಕ್ರಮ್ ಸಂಪತ್ ಅವರ ಮೈ ನೇಮ್ ಇಸ್ ಗೋವರ್ಜಾನ್ ಅಂತ ಇಂಗ್ಲಿಷ್ ಪುಸ್ತಕ. ಇಡೀ ಚಾಟ್ ಜಿಪಿಟಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಪ್ರಕಟಿಸ್ತಾ ಇದ್ದಾರೆ, ಕನ್ನಡದ ಮೊದಲ ಕೃತಿ ಅಂತ ಹೇಳ್ತೇವೆ. ಮತ್ತು ಜಪಾನಿನ ಒಬ್ಬ ಲೇಖಕಿ ಇಡೀ ಕಾದಂಬರಿಯನ್ನೇ AI ಬರೆದಿದ್ದಾಳೆ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ. ಅಂದ್ರೆ ಇವತ್ತಿನ ಕಾಲದೊಳಗಡೆ ಹಾಗಾದ್ರೆ ಸಾಹಿತ್ಯದ ರೆಲೆವೆನ್ಸ್ ಏನು, ಸಾಹಿತಿಗಳ ರೆಲೆವೆನ್ಸ್ ಏನು ಅಂದ್ರೆ ಮಷೀನ್ ಅಥವಾ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕವಿತೆಯನ್ನು ಬರೆಯೋದಾದ್ರೆ, ಕಥೆಯನ್ನು ಬರೆಯೋದಾದ್ರೆ, ಸ್ಕ್ರೀನ್ ಪ್ಲೇಯನ್ನು ಬರೆಯೋದಾದ್ರೆ ಮನುಷ್ಯನ ಕಲೆಯ ಮೌಲ್ಯ ಏನು ಅನ್ನೋದು ನೋಡಿ. ಇದು ಅತ್ಯಂತ ಬಿಕ್ಕಟ್ಟಿನ ಪರಿಸ್ಥಿತಿ ಮತ್ತು ಬಿಕ್ಕಟ್ಟಿನ ಕಾಲ. ನಮ್ಮ ಸ್ನೇಹಿತರು ವೈದ್ಯರು ಡಾಕ್ಟರ್ ಹೇಳ್ತಾ ಇದ್ರು, ಅವರ ಕ್ಲಿನಿಕ್ ಮುಂದೆ ಒಂದು ದೊಡ್ಡ ಶೋರೂಮ್ ಇತ್ತು. ಅವ್ರು ಅವಾಗ ಸಾಹಿತ್ಯ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ರು, ಬರೀತಾ ಇರಲಿಲ್ಲ. ಬಟ್ ಒಂದಿನ ಅವರು ಸಡನ್ ಆಗಿ ಕವಿತೆಯನ್ನು ಬರ್ಕೊಂಡು ಹೋದರು. ಆಮೇಲೆ ನೆಕ್ಸ್ಟ್ ಡೇ ಇನ್ನೊಂದು ಕವಿತೆ, ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದು. ಅವ್ರಿಗೆ ಆಶ್ಚರ್ಯ ಆಯ್ತು, ಏನು ಒಮ್ಮೆ ಇವರು ಕವಿಗಳಾಗಿರ್ತಲ್ಲ ಅಂತ. ಆಮೇಲೆ ಕೇಳಿ ಹೇಳಿದ್ರು, ಸರ್ ಈ ಕವಿತೆಗಳು ನಾನು ಬರೋದಲ್ಲ, ಚಾಟ್ ಜಿಪಿಟಿ ಒಳಗೆ AI ಬರೆದು ಕೊಟ್ಟಿದ್ದೆ ನನಗೆ. ಹಾಗಾಗಿ AI ಏನ್ ಮಾಡುತ್ತೆ ಅಂದ್ರೆ
40% ಕಮಿಷನ್ ಅಲ್ಲ ಹೇಳ್ತಾರೆ ಕುವೆಂಪು, 40% ಬೇಂದ್ರೆ, 20% ಅಡಿಗ ಅಥವಾ 10% ಸಿದ್ಲಿಂಗಯ್ಯ, ಇದನ್ನ ಮಿಕ್ಸ್ ಮಾಡಿ ನನಗೆ ಒಂದು ಕವಿತೆ ಬರೆದು ಕೊಡಿದ್ರೆ ಅವೆಲ್ಲರ ಮನೋಧರ್ಮವನ್ನು ಮಿಕ್ಸ್ ಮಾಡಿ ಕವಿತೆ ಬರೆದು ಕೊಡುವ. ಅದಾಯ್ತಾ? ಹಾಗಾದ್ರೆ ಎಲ್ಲೋ ನಡೆದ ಯುದ್ಧ, ಎಲ್ಲೋ ಆದ ಗಲಾಟೆ, ಅಥವಾ ನಮ್ಮೂರಲ್ಲಿ ಆದ ಇನ್ನೇನೋ ಒಂದು, ಇದನ್ನು ಕೂಡ ನಾವು ಅನುಭವಿಸಿ ಫೀಲ್ ಮಾಡಿ ಎಂಪಥೆಟಿಕ್ ಆಗಿ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಚಾಟ್ ಜಿಪಿಟಿ ನಮ್ಮೊಳಗೆ ಈ ಗಲಾಟೆ ಆಗಿದೆ, ಈ ರೀತಿ ಇದೆ, ಈ ಸಿಚುವೇಶನ್ ಒಂದು ಒಳ್ಳೆ ಪದ್ಯ ಹೆಂಗ್ ಬರೀಬಹುದು ಅನ್ನೋದು ಬರ್ಕೊಡುತ್ತೆ. ಹಾಗಾದ್ರೆ ಮನುಷ್ಯನ ಸೆನ್ಸ್ ಅಂಡ್ ಸೆನ್ಸಿಬಿಲಿಟಿಯ ಪ್ರಶ್ನೆ ಏನು? ಎಲ್ಲಿಗೆ ಹೋಗುತ್ತೆ ನಮ್ಮ ಸೆನ್ಸಿಬಿಲಿಟಿ? ಹಾಗಾದ್ರೆ ಸೆನ್ಸಿಬಿಲಿಟಿಯನ್ನ ಕಳೆದು ಹಾಕುವ ಮಟ್ಟಿಗೆ ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಅಂದ್ರೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.